ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಫ್ರೈಡೇ. ಸೊ ಇವತ್ತು ಮುಂದಿನ ದಿನ ನಾನು ಯಾವ ರೀತಿ ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾಯಿದ್ದೀನಿ. ಈಗ ಬೇಗ ಟಿಫನ್ ಮಾಡಿಬಿಟ್ಟು ನನ್ನ ಮಗನ ಸ್ಕೂಲಿಗೆ ಕಳಿಸ್ಬಿಟ್ರೆ ಮಿಕ್ಕಿದ ಕೆಲಸನೆಲ್ಲ ಆಮೇಲೆ ಮಾಡ್ಕೊಳ್ತೀನಿ. ಏನು ಮಾಡ್ತಾಯಿದ್ಯಾ ಪಾಪು? ಎಲ್ಲಿತ್ತು ಬೊಗ್ರಿ? ನಾನು ಟಿಫನಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತೊಗರಿಕಾಯಿ ಇತ್ತು, ಅದಕ್ಕೆ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಸೇರಿಸ್ಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ. ಶುಕ್ರವಾರ ಬೇರೆಲ್ಲ ಸ್ವಲ್ಪ ಬೇಗ ಕೆಲಸ ಮಾಡ್ಕೋಬೇಕು. ಪೂಜೆ ಎಲ್ಲ ಮಾಡೋತ್ತಿಗೆ ಆಮೇಲೆ ಲೇಟ್ ಆಗಿಬಿಡುತ್ತೆ. ಅವ್ನಿಗೆ ಸ್ಕೂಲಿಗೆ ಕಳಿಸಿದ್ಮೇಲೆ ಆಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ತೀನಿ. ನಮ್ಮ ಪಾಪುಗೆ ಸ್ವಲ್ಪ ಶುಂಠಿ ಕಾಫಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬರೀ ಹಾಲು ಕೊಡ್ತಾನಲ್ಲ, ಇದ್ರ ಜೊತೆ ಸ್ವಲ್ಪ ಶುಂಠಿ, ಪೆಪ್ಪರ್ ಪೌಡ್ರ್ ಮತ್ತು ಅರಿಶಿನ ಪುಡಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕೊಡ್ತೀನಿ. ಈಗ ವೆದರ್ ಸರಿ ಇಲ್ಲದೆ ಇರೋದ್ರಿಂದ ಅವನಿಗೂ ಕೂಡ ಸಿಕ್ಕಾಪಟ್ಟೆ ಶೀತ ಕೆಮ್ಮು ಆಗಿದೆ. ಅವ್ನು ಶಿರಪ್ ಅಂತೂ ಕುಡಿಯಲ್ಲ, ಅದು ಕೊಡೋದು. ಹಾಗಾಗಿ ಸ್ವಲ್ಪ ನಾನೇ ಮನೆಯಲ್ಲಿ ದೊಡ್ಡ ಪಾತ್ರೆ ಇದೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಡ್ತೀನಿ. ಅಥವಾ ಈ ರೀತಿ ಹಾಲಿಗೆ ಅರಿಶಿನ ಮತ್ತು ಪೆಪ್ಪರ್ ಪೌಡ್ರು ಹಾಗೆ ಶುಂಠಿ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿ ಕೊಡ್ತೀನಿ. ಇದಕ್ಕೆ ಬೇಕಾದ್ರೆ ನೀವು ಸಕ್ಕರೆ ಅಥವಾ ಜೇನುತುಪ್ಪನ ಆ್ಯಡ್ ಮಾಡ್ಕೊಂಡು ಕೊಡ್ಬೋದು. ಇದು ನಾವು ದೊಡ್ಡವರು ಕೂಡ ಕುಡಿಬೋದು. ತುಂಬ ಚೆನ್ನಾಗಿದು ವರ್ಕ್ ಆಗುತ್ತೆ. ನನಗೂ ಕೂಡ ಕೆಮ್ಮಾದಾಗ ನಾನು ಇದನ್ನೇ ಫಾಲೋ ಮಾಡೋದು. ಹಾಲು ಕುದಿಯೋಷ್ಟರಲ್ಲಿ ನಾನು ಕೂಡ ಉಪ್ಪಿಟ್ಟಿಗೆ ತರಕಾರಿನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದರಿಂದ ಹಿಂಗೆ ಕೆಲಸಗಳು ಮಾಡ್ಕೊಂಡ್ರೆ ಬೇಗ ಆಗುತ್ತಲ್ವ. ಸೊ ಹಾಗಾಗಿ ಈಗ ಹಾಲು ಕುದ್ದಿ ರೆಡಿಯಾಗಿದೆ. ನನ್ನ ಮಗನಿಗೆ ಹಾಲು ಕೊಟ್ಬಿಟ್ಟು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಯಾವಾಗಲೂ ಅಷ್ಟೇ ವಾರದ ದಿನ ಫಸ್ಟ್ ನನ್ನ ಮಗ ಸ್ಕೂಲಿಗೆಲ್ಲ ಹೋದ್ಮೇಲೆ ಅವನು 9:15, 9:20 ಹೋಗ್ತಾನೆ ಸ್ಕೂಲಿಗೆ. ಅವನು ಹೋಗೋದ್ಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ಳೋದು. ಈಗ ಬೆಳಗ್ಗೆ ಸ್ಕೂಲಿಗೂ ಟೈಮ್ ಆಗಿರುತ್ತೆ. ಈ ಗಡಿಬಿಡಿಲಿ ಪೂಜೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹಾಗಾಗಿ ಅವನು ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ನಾನು ಆರಾಮಾಗಿ ನೆಮ್ಮದಿಯಾಗಿ ನಾನು ಮನಸ್ಫೂರ್ತಿಯಾಗಿ ಪೂಜೆ ಮಾಡಬೇಕು. ಅವಾಗೇ ಸಮಾಧಾನ. ಈ ಗಡಿಬಿಡಿಲಿ ಪೂಜೆ ಮಾಡಿದರೆ ನನಗೆ ಪೂಜೆ ಮಾಡ್ದಂಗೆ ಅನಿಸೋದಿಲ್ಲ. ಹಾಗಾಗಿ ಯಾವಾಗಲೂ ಅಷ್ಟೇ ಅವನು ಸ್ಕೂಲ್ ಹೋಗಾದ್ಮೇಲೆ ನಾನು ಪೂಜೆ ಮಾಡ್ಕೊಳ್ಳೋದು. ಸೊ ನಾನೇನು ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ತಿದ್ದೆ, ಜಸ್ಟ್ ಹಂಗೆ ಹೈಲೈಟ್ಸ್ನ ಹಾಕಿದ್ದೀನಿ ಅಷ್ಟೇ. ಉಪ್ಪಿಟ್ಟು ಸಾಮಾನ್ಯ ಎಲ್ರಿಗೂ ಮಾಡೋಕ್ಕೆ ಬಂದೇ ಬರುತ್ತಲ್ವ. ಹಾಗಾಗಿ ಈಗ ಉಪ್ಪಿಟ್ಟು ಕೂಡ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಇನ್ನು ಅವನಿಗೆ ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣಿತ್ತು, ಅದನ್ನೇ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ದಿನ ನಾನೇ ಸ್ನ್ಯಾಕ್ಸ್ ಏನಾದ್ರು ಮಾಡಿಕೊಡ್ತೀನಿ. ಅಂದರೆ ನನಗೆ ಹೆಂಗೆ ಟೈಮ್ ಕನ್ವೀನಿಯೆಂಟ್ ಆಗುತ್ತೋ ಆ ರೀತಿಯಾಗಿ ಇವತ್ತು ಹಣ್ಣೇ ಕೊಟ್ಟು ಕಳ್ಸೋಣ ಅಂತ ಅಂದ್ಕೊಂಡೆ. ಇದಕ್ಕೆ ಸ್ವಲ್ಪ ನಾನು ಪೆಪ್ಪರ್ ಪೌಡ್ರು ಮತ್ತು ಸಾಲ್ಟ್ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತೀನಿ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಾಗ್ತಿದ್ದಂಗೆ ಅವನಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತೀನಿ. ಅಷ್ಟರಲ್ಲಿ ಅವನು ಸ್ನಾನ ಮಾಡಿ ರೆಡಿಯಾಗಿರ್ತಾನೆ. ಆಮೇಲೆ ನನ್ನ ಮಗನಿಗೂ ನಮ್ಮ ಮನೆಯವರು ಒಟ್ಟಿಗೆ ಹೋಗ್ತಾರೆ. ಅವರು ಅಂದರೆ ಇವನನ್ನು ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೆ ಡ್ಯೂಟಿಗೆ ಹೋಗ್ತಾರೆ. ಮತ್ತು ನನಗೆ ಕರ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಇಬ್ಬರು ಒಟ್ಟಿಗೆ ಹೋಗ್ತಾರೆ. ಅವ್ರು ಹೋದ್ಮೇಲೆ ನಾನು ಪೂಜೆ ಮತ್ತು ಇನ್ನು ಮಿಕ್ಕಿದ ಕೆಲಸಗಳನ್ನೆಲ್ಲ ಅವಾಗ ಮಾಡ್ಕೊಳ್ತೀನಿ. ಟಿಫನ್ನೆಲ್ಲ ಪ್ಯಾಕ್ ಆಯಿತು. ಈಗ ನನ್ನ ಮಗನಿಗೂ ಹಾಗೆ ನಮ್ಮ ಮನೆಯವ್ರಿಗೂ ಟಿಫನ್ಗೆ ಹಾಕ್ಕೊಡ್ತೀನಿ. ಅವರಿಬ್ಬರು ತಿಂದ್ಬಿಟ್ಟು ಹೊರಡ್ತಾರೆ. ಇನ್ನೇನು 9:15, 9:20 ಹೊರಟ್ಬಿಡ್ತಾರೆ. ಅಂದರೆ ನಮ್ಮವರೆಗೂ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಡಲ್ಲ ಜಾಗ. ಬಾರಪ್ಪ, ಜಾಗ ಇದೆಯಲ್ಲ ಇಲ್ಲಿ, ಬಾ.
ಏನಕ್ಕೆ ಹೋಗಿದ್ದೆ ಮೇಲ್ಗಡೆ? ಹಾ, ಗೋಕುಲ್ ಮೇಲೆ ಬಿದ್ದೋಗ್ತೀಯಾ? ಅಯ್ಯೋ ಅಯ್ಯೋ, ಸೂರಿ ಮಾಮಂಗೆ ಗಾಯ ಆಗುತ್ತಂತೆ. ಅವನು ಕೆಳಗೆ ಇಳಿದ್ರೆ ಗೋಕುಲಂಗೆ ಗೊದ್ದು ಬಿಡ್ತಾನಂತೆ. ಶೂ ಶಾಸಿಲ್ಲ, ಶೂ ಹಾಕೊಂಡು ಬಂದಿಲ್ಲ ಅಂತ. ಹಾ ಭುವನ್, ಭುವನ್, ಅಯ್ಯೋ ಅಯ್ಯೋ, ಬಾರ ಇಲ್ಲಿ. ನಮ್ಮನೆಯವ್ರು ಶೂ ಸಾಕ್ಸ್ ಎಲ್ಲ ಹಾಕ್ಬಿಟ್ಟು ಅವನಿಗೆ ರೆಡಿ ಮಾಡ್ತಾ ಇದ್ದಾರೆ. ಇವನು ನಮ್ಮನೆ ಪಕ್ಕದ ಮನೆ ಹುಡುಗ ಭುವನ್ ಅಂತ ಹೇಳ್ಬಿಟ್ಟು, ಇವನು 3 ವರ್ಷದಿಂದ ಅಂಗನವಾಡಿಗೆ ಹೋಗ್ತಾನೆ. ಇವರಣ್ಣನ ಸ್ಕೂಲ್ಗೆ ಹೋಗ್ತಾನೆ. ಅವನು ಹೋಗಾಯಿತು. ಆಮೇಲೆ ನಮ್ಮ ಗೋಕುಲನ್ನು ಕಳಿಸ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ಬರ್ತಾನೆ. ಇಲ್ಲ ಮೇಲ್ಗಡೆ ಒಂದು ಆಂಟಿ ಮನೆಗೆ ಹೋಗ್ತಾನೆ. ಏನೋ ಒಂಥರ ಚೆನ್ನಾಗಿ ಮಾತಾಡ್ತಾನೆ. ಅದು ಮಾತಾಡೋದೇ ಒಂಥರ ಖುಷಿ ಆಗುತ್ತೆ. ಮಕ್ಳ ಹತ್ರ ಮಾತಾಡ್ಬಿಟ್ಟಿದ್ರೆ ಒಂಥರ ಖುಷಿ ಅಲ್ವಾ. ಸೊ ಇವರು ಈಗೆಲ್ಲ ಹೊರಡ್ತಾ ಇದ್ದಾರೆ. ಅವನಿಗೂ ನಮ್ಮ ಪಾಪನ ಸ್ಕೂಲಿಗೆ ಬಿಟ್ಬಿಟ್ಟು ಡ್ಯೂಟಿಗೆ ಹೋಗ್ತಾರೆ. ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು 2 ದಿನ ಬಿಟ್ಟು, ಅಲ್ಲ ನಾಳೆನೇ ನನ್ನ ಮಗನ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದ್ರಿಂದ ಕಾಸ್ಟ್ಯೂಮ್ಸ್ನ ಇಸ್ಕೊಂಬರ್ಬೇಕಾಯಿತು. ಹಾಗೆ ಮಧ್ಯಾಹ್ನ ಇಸ್ಕೊಂಬರ್ರಿ ಅಂತ ಹೇಳಿದ್ದೆ. ಈಗ ಅವರು ಹೋದ ತಕ್ಷಣ ಕಾಫಿ ಕುಡಿತಾ ಇದ್ದೀನಿ. ನಾನು ಕಾಫಿ ಮಾಡಿಕೊಂಡು, ಲಿಟ್ರಲಿ ನನಗೆ ಕಾಫಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮುಂಚೆ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಕಾಫಿ ಕುಡಿದಲ್ಲೇ ಏನು ಕೆಲಸನೇ ಮಾಡ್ತಾ ಇರಲಿಲ್ಲ ನಾನು. ಬಟ್ ಈಗೆಲ್ಲ ತುಂಬ ಅವಾಯ್ಡ್ ಮಾಡಿದ್ದೀನಿ. ಈ ದಿನಕ್ಕೆ 1 ಟೈಮ್ ಮಾತ್ರ ಕುಡಿತೀನಿ. ಮುಂಚೆ ಎಲ್ಲ ಒಂದು 5-6 ಟೈಮ್ ಕುಡಿತಾ ಇದ್ದೆ ಕಾಫಿನ. ನಂತರ ನೀವು ಕೂಡ ಕಾಫಿ ಲವರ್ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಈಗ ನಂದು ಕೂಡ ಎಲ್ಲ ಕೆಲಸ ಮುಗಿದಿದೆ. ಈಗ ಸ್ನಾನಕ್ಕೆ ಹೋಗಬೇಕು. ಇದು ಕೂಡ ಸ್ನಾನ ಎಲ್ಲ ಆಗಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಎಲ್ಲ ಜೋಡಿಸಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದಮೇಲೆ ಕಳಸ ಓಡ್ಬಿಟ್ಟು ಪೂಜೆ ಮಾಡ್ತಾರೆ. ನಾನೀಗ ಕಳಸ ಓಡೋಗಿಲ್ವಲ್ಲ, ಹಾಗಾಗಿ ಎಲ್ಲ ಜೋಡಿಸಿಟ್ಟು ಬಂದಿದ್ದೀನಿ. ಈಗ ಅವರೇ ಸಂಜೆ ಬಂದ್ಬಿಟ್ಟು ಪೂಜೆ ಮಾಡ್ತಾರೆ. ಈಗ ನಾನು ಟಿಫನ್ ಮಾಡಿಕೊಂಡು ಒಂದು 4-5 ಸೀರೆ ಪ್ರೀ ಪ್ಲೇಟಿಂಗ್ ಮಾಡೋದಿದೆ. ನಾಡಿದ್ದು ಬ್ರೈಡಲ್ ಮೇಕಪ್ಪಿಗೆ ಹೋಗೋದಕ್ಕೆ. ಸೊ ಅದನ್ನು ಪ್ರೀ ಪ್ಲೇಟಿಂಗ್ ಮಾಡಿದ್ರೆ ಇವತ್ತಿನ ಸ್ವಲ್ಪ ಕೆಲಸ ಎಲ್ಲ ಮುಗಿಯುತ್ತೆ. ಈ ರೀತಿ ಎಲ್ಲ ಜೋಡಿಸಿಟ್ಟಿದ್ದೀನಿ. ಇನ್ನು ಸಂಜೆ ಬಂದ್ಬಿಟ್ಟು ನಮ್ಮ ಮನೆಯವರು ಕಾಯಿ ಇಡ್ತಾರೆ ಕಳ್ಸೋಕ್ಕೆಲ್ಲ. ಇದೆಲ್ಲ ಮುಗಿಸ್ಕೊಂಡು ನಾನು ಕೂಡ ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ನಂತರ ಪ್ರೀ ಪ್ಲೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಟಿಫನ್ ಎಲ್ಲ ಮಾಡಿಕೊಂಡು ಟ್ಯಾಬ್ಲೆಟ್ಸು ಎಲ್ಲ ತೊಗೊಂಡು ಈಗ ಸ್ಯಾರಿ ಪ್ರೀ ಪ್ಲೇಟಿಂಗ್ ಮಾಡೋಣ ಅಂದ್ಕೊಂಡೆ. ಬಟ್ ತುಂಬ ಟಯರ್ಡ್ ಆಗ್ತಿದೆ. ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಪ್ರೀ ಪ್ಲೇಟಿಂಗ್ ಮಾಡ್ತೀನಿ. ಈಗ 7.5 ಮಂತ್ಸ್ ಆಗಿರೋದ್ರಿಂದ ತುಂಬ ಟಯರ್ಡ್ನೆಸ್ ಆಗುತ್ತೆ. ಆಮೇಲೆ ಒಂದೇ ಸಮನೆ ನಿಂತ್ಕೊಂಡು ಕೆಲಸ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಾಗಾಗಿ ಈಗ 1-2 ಅವರ್ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಪ್ರೀ ಪ್ಲೇಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ನಾನು ಕೂಡ ಈಗ 1 ಅವರ್ ನಿದ್ದೆ ಮಾಡಿಬಿಟ್ಟು ಬಂದಿದ್ದೀನಿ. ಸ್ಯಾರೀಸ್ನೆಲ್ಲ ತಗೊಂಡಿದ್ದೀನಿ. ಈಗ ಪ್ರೀ ಪ್ಲೇಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಹುಡುಗನ ಮನೆಯವ್ರ ಕಡೆಯಿಂದ ಆರ್ಡರ್ ಬಂದಿದ್ದು. ಹುಡುಗಿ ಊರು ಚಿತ್ರದುರ್ಗ, ಮದುವೆ ಆಗ್ತಾ ಇರೋದೆಲ್ಲ ನಮ್ಮೂರಲ್ಲೇ. ಹಾಗಾಗಿ ಹುಡುಗನ ಮನೆಯವರೇ ಆರ್ಡರ್ ಕೊಟ್ಟಿದ್ದರು. ಹುಡುಗಿ ಸೀರೆಯನ್ನು ಕೊಟ್ಟಿರಲಿಲ್ಲ. ಆವತ್ತಿನ ದಿನ ಅವ್ರದ್ದು ಪ್ರೀ ಪ್ಲೇಟಿಂಗ್ ಮಾಡ್ಕೊಳ್ಳೋಣ ಸ್ಯಾರೀಸ್ನ, ಮತ್ತು ಎಲ್ಲರದ್ದು ಒಂದೇ ದಿನ ಆದರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಹುಡುಗನ ಸಿಸ್ಟರ್ಸ್ ಏನು ಕೊಟ್ಟಿದ್ರಲ್ವ ಅವ್ರದ್ದು ಸೀರೆ ಪ್ರೀ ಪ್ಲೇಟಿಂಗ್ ಮಾಡಿ ಕೊಟ್ಟು ಕಳ್ಸೋಣ ಅವರಿಗೆ ಅಂತ ಹೇಳ್ಬಿಟ್ಟು ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ. ನಿಮಗೆ ಈ ಸ್ಯಾರಿ ಪ್ರೀ ಪ್ಲೇಟಿಂಗಿಂದು ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಯಾವ ರೀತಿ ಐರನಿಂಗ್ ಮಾಡಿ ಪ್ರೀ ಪ್ಲೇಟಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಹಾಗೆ ಇದ್ರ ನಡುವೆ ನಮ್ಮ ಮನೆಯವರು ಕೂಡ ಬಂದರು. ಡ್ಯೂಟಿ ಮುಗಿಸ್ಕೊಂಡು ನನ್ನ ಮಗಂದು ಕಾಸ್ಟ್ಯೂಮ್ ಎಲ್ಲ ತೊಗೊಬಂದರು ಫ್ಯಾನ್ಸಿ ಡ್ರೆಸ್ಗೆ. ಅದನ್ನು ಈಗ ಚೆಕ್ ಮಾಡ್ತಾ ಇದ್ದೀನಿ. ಇವರೇ ರೆಡಿ ಮಾಡಿರೋದನ್ನ ನಮಗೆ ಆಗೋದಿಲ್ಲ ಇದು. ಸುಮ್ಮನಿರಿ, ಯಾರು ಮಾಡಿ ಆಮೇಲೆ ಕೈಯಿಂದ ಕೊಡಬೇಕಾಗುತ್ತೆ ದುಡ್ಡು. ನಿನ್ನ ಮಗ ನಿಲ್ಸ್ಬೇಕು ನಾವು ನೆಟ್ಟಿಗೆ 1-2 ತೋಳಿಗೆ ಇಲ್ಲಿಗೆ ಒಂದಂತೆ, ಕಿವಿಗೆ ಇದಂತೆ, ಇದೊಂದು ಕಟ್ಟಬೇಕಂತೆ, ಇದು ತಲೆ ಮೇಲೆ ಇಕ್ಬೇಕಂತೆ. ತಲೆ ಮೇಲೆ ತಲೆ ಮೇಲೆ ಅಂತೆ ಚಂದ್ರ. ಇಷ್ಟ ಚಂದ್ರನ ಗಿಡ ಗಂಟೆ ಡಬಲ್ ಟ್ಯಾಪ್ ಅಂಟಿಸ್ಬೇಕಂತೆ ಸೈಡಿಗೆ. ಇದು ಪಾರ್ವತಿ ಇದು ಕಟ್ಟೋದು. ಗಂಗೆ ಪಾರ್ವತಿ ಅಂತೆ.
ಹೇಳ್ಕೊಟ್ಟಿರಿ ಹಿಂಗೆ ಆದರೆ ಹಿಂಗೆ ಹಾಕ್ರಿ, ಹಿಂಗೆ ಬೇಡ ಅಂದರೆ ಅದೇ ಹಿಂಗೆ ಹಾಕೋದಂತೆ. ಇದು ತೋರಿಸಿದ್ರು ಹಿಂಗೆ ಕಟ್ಬೇಕಂತ. ದೋತಿ ಪ್ಯಾಂಟ್ ಏನಕ್ಕೆ ಒಂದೇ ಹಾಕ್ಸ್ತೀನಿ ಬಿಡು. ಇದು ಒಂದು ಸೈಡ್ ಅಷ್ಟೇ ಅಂತೇಳಿ ಒಂದು ಸೈಡ್ ತಗೊಳ್ಳು. ಸೊ ಈಗ ಅದು ಫ್ಯಾನ್ಸಿ ಡ್ರೆಸ್ ಎಲ್ಲ ತಂದಿದ್ರಲ್ಲ, ಅದನ್ನೆಲ್ಲ ಈಗ ಅದೇ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ರೆಂಟಿಗೆ ತಂದಿರೋದ್ರಿಂದ ಒಂದು ಐಟಮ್ ಮಿಸ್ ಆದ್ರೂ ಕೂಡ ಮತ್ತೆ ನಾವು ಕೈಯಿಂದ ಅವರಿಗೆ ಪೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಒಂದು ನಾಳೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಆ ಫ್ಯಾನ್ಸಿ ಡ್ರೆಸ್ಸಿಗೆ ಯಾವ ರೀತಿ ಮೇಕಪ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ನಾವು ಪ್ರತಿ ಸರ್ತಿ ಯಾವಾಗಲೂ ಈಗ ಹಾಸ್ಪಿಟಲ್ಗೆಲ್ಲ ಹೋದಾಗ ಹೋಗ್ತಾನೆ ಇರ್ತಿದ್ವಲ್ಲ ಅರಸೀಕೆರೆಗೆ, ಅಲ್ಲಿ KFC ಶಾಪ್ ಯಾವಾಗಲೂ ಕ್ಲೋಸ್ ಆಗಿರೋದು. ಇವತ್ತು ಹೇಳಿ ಕಳಿಸಿದ್ದೆ ನಮ್ಮ ಮನೆಯವ್ರಿಗೆ, ಅಲ್ಲಿ ಓಪನ್ ಇದ್ದರೆ ಫೋನ್ ಮಾಡಿರಿ ಅಂತ ಹೇಳ್ಬಿಟ್ಟು. ಸೊ ಕಾಲ್ ಮಾಡಿದ್ರು, ನಾನು ಚಿಕನ್ ರೋಲ್ ಥರ ಕೇಳಿದ್ದೆ, ತೊಗೊಂಬಂದಿದ್ರು ನನಗೆ ಮತ್ತು ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಇದೆಲ್ಲ ಲೈಕ್ ಮಾಡಲ್ಲ, ಅವರಿಗೆ ಇದೆಲ್ಲ ಇಷ್ಟನೂ ಆಗೋದಿಲ್ಲ. ಹಾಗಾಗಿ ನನಗೆ ನನ್ನ ಮಗನಿಗೆ ಮಾತ್ರ ತಗೊಬಂದಿದ್ರು. ನಾನು ಅದನ್ನೇ ತಿಂತಾಯಿದ್ದೆ. ನಮ್ಮ ಮನೆಯವರು ಊಟ ಮಾಡ್ತಾಯಿದ್ರು. ನಾನು ಅಲ್ಲೇ ಅವ್ರ ಜೊತೆಗೆ ಕೂತ್ಕೊಂಡ್ಬಿಟ್ಟು ಚಿಕನ್ ರೋಲ್ನ ತಿಂತಾಯಿದ್ದೆ. ಸೊ ಇವತ್ತಿನ ನನ್ನ ದಿನ ಈ ರೀತಿ ಇತ್ತು. ಅಂದರೆ ಡೈಲಿ ಇದೇ ರೀತಿ ನಮ್ಮ ರೊಟೀನ್ ಕಂಟಿನ್ಯೂಸ್ ಆಗಿ ಇದೇ ಥರ ಇರುತ್ತೆ ಅಂತ ಅಲ್ಲ, ಡಿಪೆಂಡ್ ಅಪಾನ್ ಯಾವ ರೀತಿ ಕೆಲಸ ಇರುತ್ತೋ ಅದ್ರ ಬೇಸಿಸ್ ಮೇಲೆ ಡೈಲಿ ರೊಟೀನ್ ಇರುತ್ತೆ ನಮ್ಮದು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.